ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಈಗಲಾರು ಮಾತಾಡ್ತೀರಾ ಸರ್? ಮಾತಾಡ್ಬೋದಾ? ಸಿನಿಮಾ ಕೊಟ್ಟಿದ್ದೀನಾ? ಯಾವುದೇ ನಾನು ಅಂದರೆ ಒಬ್ಬ ನಿರ್ದೇಶಕನಾಗಿ ಸಿನಿಮಾ ಮಾತಾಡಿದ್ರೆ ತುಂಬ ವ್ಯಾಲ್ಯೂ ಇರುತ್ತೆ. ಸಿನಿಮಾ ಅದಕ್ಕೆ ಒಂದು ವ್ಯಾಲ್ಯೂ ತಂದು ಕೊಡುತ್ತೆ. ಸೊ ಅದು ವರ್ಕು ನೀವೆಲ್ಲ ನೋಡಿ ಬಂದು ತುಂಬ ಜನ ಹೇಳಿದರು. ಯಾವಾಗಲೂ ಹೇಳ್ತೀನಿ ಕೇಳಿ, ಒಂದು ಸೀಕ್ವೆಲ್ ಸಿನಿಮಾ ಮಾಡ್ಬೇಕಾದ್ರೆ ಕಮರ್ಷಿಯಲ್ ದುಡ್ಡು ಮಾಡಿಬಿಡುತ್ತೆ. ಟಿ ವಿ ರೇಟ್ಸ್, ಡಬ್ಬಿಂಗ್ ರೇಟ್ಸ್, ಓಪನಿಂಗ್ ಕಲೆಕ್ಷನ್ ತೊಗೊಳ್ತಾರೆ. ಬಟ್ 1ಗಿಂತ 2 ಅನ್ನೋದನ್ನ ಕೇಳೋದಿದೆಯಲ್ಲ, ಅದು ಭಾಳ ಕಷ್ಟ, ತುಂಬ ರೇರ್. ನನಗೆ ತುಂಬ ಜನ ಪಾರ್ಟ್ 1ಗಿಂತ ಪಾರ್ಟ್ ತುಂಬ ಚೆನ್ನಾಗಿದೆ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಈ ಕಲೆಕ್ಷನ್ ವೈಸು ಮಂಡ್ಯ ಹೌಸ್ಫುಲ್ ಆಯಿತು, ದಾವಣಗೆರೆ ಹೌಸ್ಫುಲ್ ಆಯಿತು, ಹುಬ್ಳಿ ಹೌಸ್ಫುಲ್ ಆಯಿತು, ಹೊಸಕೋಟೆ ಹೌಸ್ಫುಲ್ ಆಗಿದೆ. ಈ 6-7 ಕಡೆ ಹೌಸ್ಫುಲ್ ಆಗಿದೆ ಮ್ಯಾಟ್ನಿಂಗ್ ಶೋ. ಇವತ್ತು ಯಾವುದೇ ರೀತಿ ಹಾಲಿಡೇಸ್ ಇಲ್ಲ. 4-5 ಆರೆಂಜ್ ಬಿದ್ದಿದೆ. ನಾವು ಯಾವುದೇ ರೀತಿ ಯಾರೋ ಮೆಚ್ಚೋಕ್ಕೋಸ್ಕರ ಅರೇಂಜ್ಗಳು ಮಾಡ್ಕೊಳ್ಳೋದಾಗಲಿ ಆ ಥರ ಯಾವುದೇ ರೀತಿ ಟ್ರಿಕ್ಸ್ಗಳು ಮಾಡೋಕ್ಕೆ ಹೋಗ್ತಾಯಿಲ್ಲ. ಆರ್ಗ್ಯಾನಿಕ ನೋಡಿ, ನಾನು ಟ್ರೈಲರು ಬಿಡೋಕ್ಕೆ ಹೋಗಲಿಲ್ಲ ಈ ಸಿನಿಮಾಗೆ. ಏಕೆಂದರೆ ಸಾಂಗ್ನ ಪ್ರಮೋಟ್ ಮಾಡ್ಕೋತಾ ಕೆಲವೊಂದು ಸೀಕ್ರೆಟ್ಗಳು ಮೇಂಟೈನ್ ಮಾಡಬೇಕಾಗಿತ್ತು ಸಿನಿಮಾದಲ್ಲಿ. ಅದನ್ನು ಅಲ್ಲಿ ನೋಡಿದ್ರೆ ವಾವ್ ಅನಿಸುತ್ತೆ, ಟ್ರೈಲರ್ ನೋಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆಲ್ಲ ನನಗೆ ಹೀರೋ ಮತ್ತು ನಮ್ಮ ಪ್ರೊಡ್ಯೂಸರ್ ಭಾಳ ಸಾಥ್ ಕೊಟ್ಟರು. ಆ್ಯಂಡ್ ಒಬ್ಬೊಬ್ಬರಿಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ನನ್ನ ಮಟನ್ ಆ್ಯಂಡ್ ಬೆಣ್ಣೆ, ವೆಜ್ ಆ್ಯಂಡ್ ನಾನ್ ವೆಜ್, ಆ ಕಾಂಬಿನೇಷನ್ನೇ ನನಗೆ ನನ್ನ ಊರಲ್ಲಿ ನೋಡಿದಂಥ ಕ್ಯಾರೆಕ್ಟ್ರುಗಳವರು. ಅವರು ಅವತ್ತು ಜೀವಿಸಿದ್ದಾರೆ, ಇವತ್ತು ಜೀವಿಸಿದ್ದಾರೆ. ಅವರು ಏನರಪ್ಪ ನಟರವರು ಅಂದರೆ ನಾವು ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಕಾಮಿಡಿ ಯಾವತ್ತೂ ಅಷ್ಟೇ, ಯಾವುದೇ ಡೈರೆಕ್ಟ್ರ್ ಕೈಲಿ ತೆಗಿಯೋಕ್ಕಾಗಲ್ಲ. ಅದು ಆಗಬೇಕು, ಅದು ಆ್ಯಕ್ಟಿಂಗಲ್ಲಿ ಆಗಬೇಕು. ಅಷ್ಟು ಚೆನ್ನಾಗಿ ಅವರು ಪ್ರತಿಭಾನ್ವಿತ ಅನ್ನೋದಕ್ಕಿಂತ ದೊಡ್ಡ ಮಟ್ಟಕ್ಕೆ ಒಂದು ಪದ ಬಳಸ್ಬೋದು. ಸೂಪರಾಗಿ ಮಾಡಿದ್ದಾರೆ, ಜೀವ ತುಂಬಿದ್ದಾರೆ ನನ್ನ ಗೆಳೆಯರು. ರವಿಶಂಕರ್ ಸರ್ ಆಗ್ಬೋದು, ವಾವ್, ಅವರು ಡಾರ್ಕ್ ಕಾಮಿಡಿ ಅವ್ರದ್ದು. ನೀವು ಫಸ್ಟ್ ಹಾಫ್ ನೋಡಿ, ನಿಮಗೆಲ್ಲ ಕ್ರಿಯೇಟೆಡ್ ಕಾಮಿಡಿ. ಸೆಕೆಂಡ್ ಹಾಫೆಲ್ಲ ರವಿ ಸರ್ ಎತ್ಕೊಂಡು ಹೋಗ್ತಾರೆ, ರವಿಶಂಕರ್ ಸರ್ ಡಾರ್ಕ್ ಕಾಮಿಡಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ನೋಡಿ, ಇವರು ಅಷ್ಟೇ, ಎಷ್ಟೇ ಬಂದರೂ ಹಳ್ಳಿಲಿ ಯಾರೊಬ್ಬ ರೈತ ಈ ಥರ ಇರ್ತಾನೆ, ಅವನಿಗೆ ಒಂದು ಹೋರಾಟ ಮಾಡ್ತಾನೆ, ಅವನ ಮನೆ ಉಳಿಸ್ಕೊಳ್ಳೋಕ್ಕೋಸ್ಕರ, ಆ ರೋಡ್ಗೋಸ್ಕರ ಬರಬಾರ್ದು, ಆ ಥರ ಒಂದು ಕ್ಯಾರೆಕ್ಟರ್ ಇವ್ರು ಪ್ಲೇ ಮಾಡ್ತಾರೆ. ಇನ್ನು ನಮ್ಮ ಸ್ಪೆಷಲ್ ಅಪಿಯರೆನ್ಸ್, ಬನ್ನಿ ಇಲ್ಲೇ ಈ ಸಾಂಗ್ಸ್ ನಾನು ಕೇಳಿದಾಗ ಯಾವುದೋ ಬೇರೆ ಸಾಂಗ್ದು ಕಾಂಟ್ರವರ್ಸಿ ನಡೀತಾ ಇತ್ತು. ಆವಾಗ ಯಾರೂ ಒಪ್ಕೊಳ್ಳೋಕೆ ರೆಡಿ ಆಗ್ತಾಯಿಲ್ಲ ಸ್ಪೆಷಲ್ ಸಾಂಗ್ ಮಾಡೋಕ್ಕೆ. ಸೊ ಆವಾಗ ನಾನು ಅಪ್ರೋಚ್ ಮಾಡಿದೆ. ಸಾಂಗ್ ಕೇಳಿದ ತಕ್ಷಣ ಪ್ರಜ್ಞಾ ಅವ್ರು ಒಪ್ಕೊಂಡು, ಅದಕ್ಕೆ ಎಷ್ಟು ದಿನ ಬಾಡಿ ಟೋನ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಟ್ಟರು ಅವರು, ಅಷ್ಟು ಅವ್ರು ಫುಡ್ಡಿ ಅದನ್ನು ತ್ಯಾಗ ಮಾಡಿಕೊಂಡು ನಾನು ತರ್ತೀನಿ ಮಹೇಶ್ ಅವರೇ ನನ್ನ ಸ್ಕ್ರೀನ್ ಮೇಲೆ ಅಂತೇಳಿ ಅವ್ರು ಡೆಡಿಕೇಟ್ ಮಾಡಿದ್ರು. ಆ ಮಿಲ್ಕಿ ಬ್ಯೂಟಿ ಆ ಟ್ಯಾಗ್ ಲೈನು ನಮ್ಮ ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಯಾರಿಗೂ ಹೋಗಿರಲಿಲ್ಲ. ಇವತ್ತು ಅವ್ರಿಗೆ ಆ ಟ್ಯಾಗ್ ಆಗಿದೆ. ಮಿಲ್ಕಿ ಬ್ಯೂಟಿ ಅನ್ನೋ ಲೇಬಲು ಪ್ರಜ್ಞೆ ಅವ್ರಿಗೆ ತಲುಪಿದೆ. ಆ್ಯಂಡ್ ನಾನು ಮುನೇ ಸರ್ ಕೂಡ ಹೇಳ್ಬೋದು, ಪಾರ್ಟ್ 1ಗಿಂತ ಪಾರ್ಟ್ 2 ಮಾಡಬೇಕು. ನಾನು ಮೇಕಿಂಗ್ ನಾನು ತರಬೇಕು, ನಾನು ಕ್ಯಾಸ್ಟಿಂಗ್ ತರಬೇಕು, ಆ ಚಾಲೆಂಜ್ ತರಬೇಕು ಅಂತ ಹೇಳಿದಾಗ 1ಕ್ಕೆ 2 ಪಟ್ಟು ಖರ್ಚಾಗಲಿ ಡೈರೆಕ್ಟ್ರೆ, ನಾನು ಮಾಡ್ತೀನಿ ಅಂತ ಬಂದರು. ಎಷ್ಟೋ ಜನ ನಿರ್ಮಾಪಕರು 8 ವರ್ಷ ಇದ್ದರು. 611 ದಿನ ಇವತ್ತಿಗೆ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ, ಇಷ್ಟು ಜನ ನನ್ನ ನಿರ್ಮಾಪಕರು ನನಗೆ ಸಾಥ್ ಕೊಟ್ಟರು, ನಮಗೆಲ್ಲ ಅನ್ನ ಹಾಕಿದ್ದಾರೆ. ಇವತ್ತು ಜನ ತೊಗೊಂಡು ಹೋಗ್ತಾಯಿದ್ದಾರೆ. ಆ್ಯಂಡ್ ದೀಪು ಆಗ್ಬೋದು, ಇವರು ಮೊದಲ ಸಿನಿಮಾದಲ್ಲ ನಾವಿಬ್ಬರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಲಾಂಚ್ ಆಗಿದ್ದು ಶೋಭಾರಾಜಣ್ಣ ಅಂತ ಡೆಡ್ಲಿ ಸೋಮ ಪ್ರೊಡ್ಯೂಸರ್ ಮಗ ಅವರು. ಬಾಬಾ ಅಂತ ಸಿನಿಮಾದಲ್ಲಿ ಇವರು ಹೀರೋಯಿನು ಪ್ರಜ್ಞಾ ಅವರು, ಅವ್ರು ಲಾಂಚ್ ಆಯಿತು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಲಾಂಚ್ ಆಯ್ತೀನಿ. ಇವಾಗ 3 ಜನ ಒಂದೇ ಫ್ರೇಮಲ್ಲಿ ಇದ್ದೀವಿ. 20 ವರ್ಷ ಆದರೂ ಸುಧಾ ನಾವು ಇಂಡಸ್ಟ್ರಿಲಿ ಇದ್ದೀವಿ, ಅದೇ ಖುಷಿ ಆಗುತ್ತೆ. ಆ್ಯಂಡ್ ನಯನ್ ಆಗ್ಬೋದು, ಅರ್ಚನಾ ಆಗ್ಬೋದು, ಇ ಪಿಗಳು ಆ್ಯಂಡ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗ್ಬೋದು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೀರೋ ಸತೀಶ್ ಸರ್ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ. ರಾತ್ರಿ 2:30-3 ಗಂಟೆ ನಾನು ಕಟೌಟ್ ಕಟ್ಕೊಂಡು ನಂದೇನೋ ಉಚಿತನಗಳು, ಕಮರ್ಷಿಯಲ್ ಸಿನಿಮಾ ಅಂದರೆ ಹಿಂಗೆ ಓಪನ್ ಆಗಬೇಕು ಅಂತ, ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿ ಸೀನಲ್ಲೂ ನಂಗೆ ಬಾಡಿ ಟೋನ್ ಆಗಬೇಕಾಯ್ತು. ಕ್ಲೈಮ್ಯಾಕ್ಸಲ್ಲೆಲ್ಲ ಅವರು ಫೈಟ್ ಮಾಡ್ಬೇಕಾದ್ರೆ ಆ ಗಟ್ಟಿತನ, ಎದೆ ಚಪ್ಪಲಿ ಕಲ್ಲಿದೆ, ಆ ವರ್ಕೌಟ್ ಆಗ್ಬೋದು, ಆ ಭಾಷೆ ಆಗ್ಬೋದು, ಎಲ್ಲ ಚೆನ್ನಾಗಿ ಮಾಡಿದ್ರು. ರಚಿತಾರಾಮ್ ಮೇಡಮ್ ಬಗ್ಗೆ ಹೇಳೋಂಗೇ ಇಲ್ಲ. ಅವ್ರಿಗೆ ಮಂಡ್ಯ ಭಾಷೆ ಅಂದರೆ ಭಾಳ ದೊಡ್ಡ ಅಭಿಮಾನ. ಯಾವಾಗಲೂ ಅಯೋಗ್ಯವನ್ನು ಒಪ್ಕೊಳ್ಳಬೇಕಂದ್ರೆ ಫಸ್ಟ್ ಇದೇ ಕಾರಣ. ಅವರು ಮಂಡ್ಯ ಭಾಷೆ ನಾನು ಮಾತಾಡಬೇಕು ಅಂತ, ನಾನೇ ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲ ಅವ್ರು ಡಬ್ಬಿಂಗ್ ಮಾಡಿದ ಸಿನಿಮಾ ಅಯೋಗ್ಯ. ಇವತ್ತು ಅಷ್ಟೇ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ನಾನು ಹೊರಗಡೆ ಔಟ್ಸೈಡ್ ಇದ್ದೆ, ಅಂದರೆ ನಾನು ಟೆಕ್ನಿಕಲ್ ವರ್ಕ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಅಷ್ಟು ಚೆನ್ನಾಗಿ ಅವರು ಡಬ್ಬಿಂಗ್ ಮಾಡಿದ್ದಾರೆ, ಅಭಿನಯಿಸಿದ್ದಾರೆ. ಮಹೇಶ್ ಈ ಪಾತ್ರ ಹಿಂಗೆ ಬರುತ್ತೆ, ಪಾರ್ಟ್ 2 ಮಾಡಬೇಕಂದ್ರೆ ಒಂದು ಚಾಲೆಂಜ್ ಇರುತ್ತೆ. ಆಲ್ರೆಡಿ ಮ್ಯಾರೇಜ್ ಆಗೋಗಿರ್ತಾರೆ, ಅಲ್ಲಿ ಸ್ಟಾರ್ಟ್ ಆಗೋಕ್ಕೆ ಹೆಂಗೆ ಮಾಡ್ತೀರಾ ಅನ್ನೋದು ಚಾಲೆಂಜ್ ಇರುತ್ತೆ. ಬಟ್ ಅವ್ರ ಅಭಿಮಾನಿಗಳಿಗೆ, ಲೇಡಿ ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ನಾನು ಏನು ತೃಪ್ತಿಪಡಿಸ್ಬೋದು ತೋರಿಸಿದ್ದೀನಿ. ಅಭಿನಯ ಕ್ಷೇತ್ರ ಅಭಿಮಾನಿಗಳಿಗೆ ಏನು ತೃಪ್ತಿಪಡಿಸಿದ್ದೀನಿ, ಹಾಗೆ ಜನಕ್ಕೆ ಏನು ಕೊಡಬೇಕು ಬೀಗ್ರೂಟನೇ ಹಾಕಿದ್ದೀನಿ. ಬನ್ನಿ, ಎಂಜಾಯ್ ಮಾಡಿ. ಮೇಡಮ್ ಹೇಳುವಂಗೆ ನೀವುಗಳು ಅಷ್ಟೇ ನಾನು ಕೇಳ್ಕೊಳ್ಳೋದು, ಈ ಕ್ಷಣದಿಂದ ನೀವುಗಳು ಜನಗಳ ಮಧ್ಯೆ ಹೋಗಿ ಇಂಥ ಒಂದು ಮಣ್ಣಿನ ಸಿನಿಮಾ, ಒಂದು ಆರ್ಗ್ಯಾನಿಕ್ ಕಾಮಿಡಿ, ಒಂದು ಒಳ್ಳೆ ಸಿನಿಮಾನ ಬಂದಿದೆ ಅನ್ನೋದನ್ನ ನೀವು ಆ ರಿಪೋರ್ಟ್ನ ತೆಗೆದುಹಾಕಿದ್ರೆ ನಾವು ಗೆಲ್ತೀವಿ. ನಾವು ಗೆದ್ದಾಗ ಪಾರ್ಟ್ 3 ಖಂಡಿತ ಮಾಡ್ತೀನಿ. ರಾಗಿ ಬೈನ ಇನ್ನೊಂದು ರೂಪದಲ್ಲಿ ತರ್ತೀನಿ. ರವಿ ಸರ್ ಆ್ಯಂಡ್ ನಮ್ಮ
ಮತ್ತೆ ಎಮ್ ಎಲ್ ಎ ಆಗುವಂಥ ನಮ್ಮ ಸಿದ್ದೇಗೌಡರನ್ನ ಬೇರೆ ಐಡಿಯಾಗಳನ್ನ ಇಟ್ಕೊಂಡಿದ್ದೀನಿ. ಮತ್ತು ಪ್ರಶ್ನೆ ಅವ್ರು ಕಂಟಿನ್ಯೂ ಆಗ್ತಾರೆ, ಬೇರೆ ಒಂದು ಸ್ಪೆಷಲ್ ಅವ್ರಿಗೊಂದು ಪಾತ್ರ ಇದ್ದೇ ಇರುತ್ತೆ. ಇನ್ನು ನಮ್ಮಿಬ್ಬರು ಸೂಪರ್ ಸ್ಟಾರ್ಗಳಲ್ಲಿ ಇದ್ದಾರೆ ನೋಡಿ, ಗೆಳೆಯರು. ಏನು ಮಾತಾಡಂಗಿಲ್ಲ ಎಲ್ರು ನಾವು ನಿನ್ನೆ ಚೇಂಜ್ ಮಾಡ್ಬಿಡ್ತೀವಿ. ನನ್ನ ಗೆಳೆಯ ಹೇಳ್ತಾರೆ, ನನ್ನೇ ಚೇಂಜ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ಪಾರ್ಟ್ 4 ಬರ್ತೀನಿ ಹಂಗಾರೆ. ಆ್ಯಂಡ್ ಮುಖ್ಯವಾಗಿ ಪ್ರಭಾ ಅಂತ ಒಂದು ಕ್ಯಾರೆಕ್ಟರ್ ಮಾಡೋರು ನೋಡಿ. ಈ ಪಾತ್ರಕ್ಕೆ ಹೆಸರೇ ಇಲ್ಲ, ಬಟ್ ಬರೋ ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಬಿಗ್ ಬಾಸ್ಗೆ ಬಂದಂಥವ್ರು, ಆಮೇಲೆ ತುಂಬ ಏನಿಲ್ಲ ನಾಟಿ ಕಲಾವಿದರು, ಕಿರಿಯಣ್ಣ ಇವರೆಲ್ಲ ಆಗಲಿ, ಇವ್ರನ್ನ ಹೆಚ್ಚೆಚ್ಚು ಅವಕಾಶ ಕೊಡಬೇಕು. ಹೆಚ್ಚೆಚ್ಚು ಸಿನಿಮಾಗಳನ್ನ ನಾನು ಕೇಳ್ಕೊತೀನಿ, ಕಾಮಿಡಿ ಪಾತ್ರನ ಸೇರಿಸಿ. ನಾವು ಅದು ಯಜಮಾನ ಆಗ್ಬೋದು, ಯಜಮಾನಕ್ಕಿಂತ ದೊಡ್ಡ ಇಂಡಸ್ಟ್ರಿಯಲ್ಲಿ ವಿಷ್ಣುವರ್ಧನ್ ಸರ್ ಕೊಟ್ಟು ಯಜಮಾನಕ್ಕಿಂತ ದೊಡ್ಡ ಸಿನಿಮಾ ಯಾವುದಿದೆಯಾ ಇಂಡಸ್ಟ್ರಿಯಲ್ಲಿ, ಅದು 1 ವರ್ಷ ಓಡಿದಂಥ ಸಿನಿಮಾದಲ್ಲೇ ಒಂದು ಕಾಮಿಡಿ ಟ್ರ್ಯಾಕ್ ಸಪ್ರೇಟಾಗಿರ್ತಿತ್ತು. ಸೊ ನಾನು ಅದನ್ನು ಫಾಲೋ ಮಾಡಿದವನು. ಇವತ್ತು ಜನ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತಾರೆ. ಆ್ಯಂಡ್ ದೀಪು ಆಗಲಿ ಎಲ್ಲರೂ ಒಳ್ಳೆಯದಾಗಲಿ. ಆ್ಯಂಡ್ ಸರ್ ನಿಮಗೂ ಅಷ್ಟೇ ನಾನು ಥ್ಯಾಂಕ್ ಯು ಪಾತ್ರ ಮಾಡಿದ್ದಕ್ಕೆ. ನಿಮ್ಮೆಲ್ಲ ಜನಕ್ಕೆ ಹಾಕಿದ್ದೀನಿ, ಜನ ಗೆಲ್ಲಿಸ್ಬೇಕು. ನೀವುಗಳು ಜನ ಮಧ್ಯೆ ರಿವ್ಯೂ ತೆಗೆದು ಹಾಕಿ ಜನ ಅದನ್ನು ಬಿಲೀವ್ ಮಾಡ್ತಾರೆ. ನಾವು ಮಾತಾಡೋಕ್ಕಿಂತ ಅವ್ರು ಮಾತಾಡಲಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ನಂದೊಂದು ಕ್ವಶನ್ ಇಲ್ಲ, ನಾನ್ ವೆಜ್ ಯಾವಾಗ ತಿಂತೀಯ? ನಾನ್ ವೆಜ್ಜು ಸುಮಾರು ದಿನ ಆಗೈತೆ ಸಿನಿಮಾಗೋಸ್ಕರ ನಾನ್ ವೆಜ್ ಬಿಟ್ಟಿರೋದು. ಯಾವಾಗ ತಿಂತ ಹೇಳಿಗಳಿಯಾ? ಹೋಯ್ತಾ ತಿನ್ಕೊಂಡು ಹೋಗೋದೇನಾ? ಖಂಡಿತ ಇವತ್ತಿಂದ ನಾನ್ ವೆಜ್ ತಿಂತೀನಿ. ಸಿನಿಮಾಗೋಸ್ಕರ ನಾನ್ ವೆಜ್ ಬಿಟ್ಬಿಟ್ಟಿದೆ. ಸಿನಿಮಾ ಬರಲಿ, ರಿಪೋರ್ಟ್ ಬಂದ ಮೇಲೆ ಮಾತಾಡೋಣ. ಒಮ್ಮೆಲಿಂದ ನಾನ್ ವೆಜ್ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಗೆಳೆಯ ಹೇಳುವಂಗೆ ಇವತ್ತಿಂದನೇ ಆ ಊಟನ ಸ್ಟಾರ್ಟ್ ಮಾಡೋಣ. ಖಂಡಿತ. ಕಬಾಬ್ ಮರದ ಮೇಲೆ ಹತ್ಬಿಟ್ಟು ಮಾಡಿದೆ. ಥ್ಯಾಂಕ್ ಯು. ನನ್ನ ಗೆಳೆಯರು ಮಾತಾಡಲಿ, ಪ್ರಶ್ನೆ ಅವ್ರು ಮಾತಾಡಲಿ. ಬನ್ನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.